ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಬ್ರು ಇವಾಗ ಅಶ್ವಿನಿ ಅವರಾಗಿರಬಹುದು, ರಾಶಿಕಾ ಅವರು, ರಿಷಾ ಅವರು, ಸೊ ಇವರೆಲ್ಲ ಸೇರ್ಕೊಂಡು ರಕ್ಷಿತನ ಏನಾದ್ರು ಹೆದರಿಸ್ತಾ ಇದ್ದಾರಾ? ಅದು ಎದ್ರು ಅಂತ ಮೆಟೀರಿಯಲ್ ಎಲ್ಲ ರಕ್ಷಿತನ? 3 ಜನನ ಅವ್ರ ಜೊತೆ ಇನ್ನೂ 30 ಜನ ಆದ್ರೂ ರಕ್ಷಿತ ಯಾವುದೇ ಕಾರಣಕ್ಕೂ ಎದುರಿಲ್ಲ. ಅಷ್ಟು ಜನನು ಎದುರಿಸ್ತಾಳಬೇಕು ಅಂದ್ರೆ ಹಾಗೆ. ಓಕೆ, ಒಂದಷ್ಟು ಸ್ಟೇಟ್ಮೆಂಟ್ಸ್ ಹೇಳ್ತೀನಿ. ಓಕೆ, ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಊಸರವಳ್ಳಿ ಅಂತ ಟೈಟಲ್ ಕೊಟ್ಟಿದ್ದಾರೆ ಧನುಷ್ ಅವರು, ಒಪ್ಕೋತೀರಾ ಅದನ್ನ? 100%. ಯಾಕೆಂದ್ರೆ ಅದೊಂದು ಟಾಸ್ಕ್ ಅಷ್ಟೇನೆ. ಅದ್ರ ಬದಲು ಯಾವುದೇ ಹಾಕಿದ್ರು ನಾನು ಈಗ ಒಳ್ಳೇದನ್ನೋ ರಿಸೀವ್ ಮಾಡ್ತೀನಿ, ಕೆಟ್ಟದನ್ನೋ ರಿಸೀವ್ ಮಾಡ್ಕೊತೇನೆ. ಸುದೀಪ್ ಸರ್ ನಡೆ ನುಡಿ ಅಂತ ಹೇಳಿದಾಗ ಏನ್ ಅನಿಸ್ತು? ನನಗೆ ಈಗ ನಮ್ಮಲ್ಲೇ ಆ ಅಭಿಪ್ರಾಯ ಇಲ್ಲ ಸತ್ಯವಾಗ್ಲೂ. ನಾನಾಗ್ಬೋದು, ಕಾವ್ಯ ಆಗ್ಬೋದು, ಗಿಲ್ಲಿ ಆಗ್ಬೋದು, ತುಂಬ ಚೆನ್ನಾಗಿದ್ದೀವಿ ನಾವು ಸತ್ಯವಾಗ್ಲೂ. ನಾನು ಗಿಲ್ಲಿ ಹೊರಗಡೆಯಿಂದನೇ ತುಂಬ ಆತ್ಮೀಯರು, ಜೊತೆನಲ್ಲಿ ಕಾರ್ಯಕ್ರಮ ಎಲ್ಲ ಮಾಡಿರೋದ್ರಿಂದ ತುಂಬ ಆತ್ಮೀಯರು. ಅಣ್ಣಯ್ಯ ಅಣ್ಣಯ್ಯ ಅಂತ ಕಾವ್ಯಗಳು, ನಾನು ತಂಗವ ತಂಗಿ ತಂಗಿ ಅಂತ ಕರಿವೆ. ತುಂಬ ತಂಗಿ ಅಣ್ಣ ನೋಡು ಗಿಲ್ಲಿ ನನಗೆ ಬೈತಾನೆ ಅಂದರೆ ಯಾಕಲ ನಾನು ತಂಗಿ ರೇಕ್ಷಿಯ ಮಗ ಹೊಡೆದಾಕ್ಬಿಡ್ತೀನಿ ಹಂಗೆ ಅಂತ. ಅಂದರೆ ಅಷ್ಟು ಚೆನ್ನಾಗಿದ್ದಾರೆ. ನಾವು ಏನೇ ಆದರೂ ಒಂಥರ ಮಜವಾಗಿ ತಗೊಂಡರು. ನಮ್ಮ ಬಗ್ಗೆ ಹೆಂಗೆ ಬೇರೆ ಥರದಲ್ಲಿ ಪೋಟ್ರಿ ಆಗಿದೆ ಅಂದರೆ ನನಗೆ ನಮ್ಮ ಬಗ್ಗೆ ಆಗ್ತಿಲ್ಲ ಸತ್ಯವಾಗ್ಲೂ. ಓಕೆ, ಗಿಲ್ಲಿ ಹಾಗೆ ಕಾವ್ಯ ಏನಾದ್ರು ಲವ್ ಮಾಡ್ತಿದ್ದಾರಾ? ಸತ್ಯವಾಗ್ಲಿಲ್ಲ, ಒಳ್ಳೆ ಫ್ರೆಂಡ್ಲಿ ಆಗಿ ಚೆನ್ನಾಗಿದ್ದಾರೆ ಅಷ್ಟೇ. ಗಿಲ್ಲಿ ಅವ್ರಿಗೆ ಲಾಸ್ಟ್ ವೀಕ್ ಮನೆಯವರೆಲ್ಲ ಸೇರ್ಕೊಂಡು ಕಳಪೆ ಕೊಡ್ತಾರೆ. ಸೊ ಅವರು ಕಳಪೆ ಕ್ಯಾಂಡಿಡೇಟಾ? ಅವರು ಕಳಪೆ ಕ್ಯಾಂಡಿಡೇಟ್ ಅಲ್ಲ. ಅವ್ರಿಗೆ ಕಳಪೆ ಕೊಡೋಕ್ಕೆ ಮೇನ್ ಕಾರಣ ಏನು ಅಂದರೆ, ಬಿಗ್ ಬಾಸು ಒಂದು ಟಾಸ್ಕ್ ಕೊಟ್ಟಿರ್ತದೆ, ಬಜ್ಜಿ ಬೋಂಡನ ಇಷ್ಟು ಟೈಮಿಂಗ್ಸಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅನ್ನೋ ಥರದಲ್ಲಿ. ಅದನ್ನು ಕೊಟ್ಟಾಗ ಬಿಗ್ ಬಾಸು ಟಾಸ್ಕ್ ಕೊಟ್ಟಾಗ ಅದನ್ನು ಯಾವತ್ತೂ ನಾವು ಸಿಲ್ಲಿಯಾಗಿ ಮಾಡಲೇಬಾರ್ದು. ಅದು ಬಿಗ್ ಬಾಸ್ದು ಖಡಕ್ಕು ನಿರ್ಧಾರ. ಏನೋ ಕೊಟ್ಟಿದ್ದೀನಿ ಅಂದರೆ ಅದನ್ನ ಅಷ್ಟೇ ನೀಟಾಗಿ ಮಾಡಬೇಕು ಅಂತ. ಅದು ಇವರ ಗಿಲ್ಲಿಯ ಒಂದು ತರಲೆ ತಮಾಷೆದಲ್ಲಿ ಆ ಟೀಮ್ ಸೋಲ್ತದೆ. ಗಿಲ್ಲಿ ಅವ್ರ ಟೀಮ್ ಸೋಲ್ತದೆ. ಈಗ ಈ ಟೀಮು ನಿನ್ನಿಂದ ಸೋಲ್ತು, ನಾವು ನೀನು ಕರೆಕ್ಟಾಗಿ ಆಡಿದ್ರೆ ನಮ್ಮ ಟೀಮ್ ಗೆಲ್ಬೋದಾಗಿತ್ತು ಅನ್ನೋ ಥರದಲ್ಲಿ ಅದೊಂದು ವಿಚಾರದಲ್ಲಿ ಅವ್ರಿಗೆ ಕಳಪೆ ಕೊಡ್ತಾ ಇದೀನಿ. ಬೇರೆ ಯಾವ ವಿಚಾರದಲ್ಲೂ ಗಿಲ್ಲಿಗೆ ಕಳಪೆ ಕೊಟ್ಟಿಲ್ಲ. ಓಕೆ, ಗಿಲ್ಲಿ ಅವ್ರು ನಿಮ್ಮ ಪ್ರಕಾರ ಹೇಗೆ ಆಟ ಆಡ್ತಿದ್ದಾರೆ? ಚೆನ್ನಾಗಿ ಆಟ ಆಡ್ತಾರೆ. ಇನ್ನೇನಾದ್ರು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾ? ಅವ್ನು 100% ಈಗಿರೋ ವೇಗನೇ ಅವನಿಂದ ಯಾರು ಬರ್ತಾ ಇಲ್ಲ ಸತ್ಯವಾಗ್ಲೂ. ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ನಿಜವಾಗ್ಲೂ. ರಕ್ಷಿತನೂ ಅಷ್ಟೇ ಫಾಸ್ಟ್ ಇದ್ದಾರೆ, ಅಶ್ವಿನಿ ಅವರು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಬಟ್ ಅವ್ರು ಓದಿದ ತಕ್ಷಣ ಇರೋರೆಲ್ಲ ಡಮ್ಮಿ ಅಂತ ಯಾವುದೇ ಕಾರಣಕ್ಕೂ ಜನಗಳು ಅನ್ಕೋಬಾರ್ದು. ನಾನು ಅದ್ರ ಬಗ್ಗೆ ಅಂತ ಹೇಳೋದಿಲ್ಲ. ಯಾಕೆಂದರೆ ಯಾವ ಟೈಮಲ್ಲಿ ಯಾವ್ದು ಬ್ಲಾಸ್ಟ್ ಆಗುತ್ತೆ, ಯಾವ್ದು ಬೇಗ ಹೋಗುತ್ತೆ, ಪುನಃ ಮೇಲಿರೋರು ಕೆಳಗಡೆ ಬರ್ಬೋದು, ಮೇಲಿರೋರು ಕೆಳಗಡೆ ಬರ್ಬೋದು, ಹಿಂಗೆ ಆಗ್ತಾನೆ ಇರುತ್ತೆ. ಅಷ್ಟು ಸ್ಟ್ರಾಂಗ್ ಇದ್ದಾರೆ ಇನ್ನು ಎಲ್ಲರೂ ಕ್ಯಾಂಡಿಡೇಟ್ಸ್. ಓಕೆ, ರಕ್ಷಿತಾ ಅವ್ರನ್ನ ಕಂಡ್ರೆ ಅಶ್ವಿನಿ ಅವ್ರಿಗೆ ಯಾಕೆ ಆಗೋದಿಲ್ಲ ಅಂತ ಅಂದರೆ ಅದೇನೋ ಗೊತ್ತಿಲ್ಲ. ಅಂದರೆ ಏನೋ ಅಷ್ಟು ಒಂದು ಸಮಾಜದಲ್ಲಿ ಹೆಸರಿರುವಂತಹ ಒಬ್ಬರು ಅಶ್ವಿನಿ ಮೇಡಮ್ ಅವರು. ಯಾಕಂದರೆ ಕನ್ನಡ ಪರ ಹೋರಾಟ ಮಾಡಿದಂಥ ಒಳ್ಳೆ ನಿಲುವನ್ನು ತಗೊಂಡು ಹೆಸರು ಮಾಡಿರುವಂತಹ ಅಶ್ವಿನಿ ಮೇಡಮ್ ಅವರು ಯಾವುದೋ ಒಂದು ಗೆಜ್ಜೆಯ ವಿಚಾರದಲ್ಲಿ ಏನೋ ತಮಾಷೆ ಮಾಡಬೇಕು ಅಂತ ಹೋಗಿ ಆ ವಿಚಾರದಲ್ಲಿ ಯಾರು ಮಾಡಿದ್ರು ಅಂದಾಗ ಗೆಜ್ಜೆ ಅಳ್ಳಾಡ್ಸಿರೋದುವೇ ರಕ್ಷಿತಾ ಅಂತ ಹೇಳಿ ರಕ್ಷಿತನ ಜೊತೆ ಜಗಳ ಮಾಡಿ ವಾದ ವಿವಾದ ಆಗಿ ಜಗಳ ಆಗಿ ಆ ತಪ್ಪನ್ನ ರಕ್ಷಿತನೇ ಮಾಡಿರೋದು ಅಂತ ಹಾಕಿ ಎಲ್ಲ ಮಾಡಿದಾಗ ಸುದೀಪ್ ಸರ್ ಅದನ್ನು ಯಾರು ತಪ್ಪು ಮಾಡಿದವ್ರು, ಯಾರು ಗೆಜ್ಜೆ ಹಾಕ್ತಾರೆ ಕೂಲಂಕುಷವಾಗಿ ಅದನ್ನ ನೋಡಿದಾಗ ಅದು ತಪ್ಪು ಅಶ್ವಿನಿ ಮೇಡಮ್ ಮತ್ತೆ ಜಾನ್ವಿ ಮೇಡಮ್ ಅವ್ರದ್ದೇ ಅಂತ ಗೊತ್ತಾಗ್ತದೆ. ನಿಮಗೆ ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ? ಇಲ್ಲ, ನಮಗೆ ಗೊತ್ತಿತ್ತು. ಅದು ಫಸ್ಟ್ ಕಂಡಿರುತ್ತೆ ನಾನು ಗಿಲ್ಲಿ ಅವರು. ಬಟ್ ಅವತ್ತು ನಾನು ಯಾಕೆ ಆ ವಿಚಾರದಲ್ಲಿ ಎಂಟ್ರಿ ಆಗಲಿಲ್ಲ ಅಂದರೆ, ಅವತ್ತು ಡಾಕ್ ಸತೀಶ್ ಸರ್ ನಾಮಿನೇಷನ್ ಆಗಿ ಹೊರಟೋಗ್ಬಿಟ್ಟಿರ್ತಾರೆ. ಅವ್ರದ್ದೆಲ್ಲನೂ ಪ್ಯಾಕ್ ಮಾಡಿ ಸೂಟ್ ಕೇಸ ಕಳಿಸ್ಬೇಕಾಗಿರ್ತದೆ. ಅದು ನನಗೆ ಹೇಳಿರ್ತಾರೆ ಬೇಗ ಸೂಟ್ ಕೇಸು ಪ್ಯಾಕ್ ಮಾಡಿ ಕಳಿಸಿ ಅಂತ. ಅದರಿಂದ ಆ ಥರ ಸುಮ್ಮನೆ ಅದು ಫಸ್ಟು ಅಶ್ವಿನಿ ಮೇಡಮ್ ಅವರೇ ಮಾಡ್ತಾವ್ರೆ ಅಂತ ಕಂಡಿರ್ತತೆ. ನಾನು ಗಿಲ್ಲಿ ನಾವು ಹೊಸ್ಕೊಂಡು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಹಿಂಗೆ ಗಿಲ್ಲಿ ಎಲ್ಲ ಆಡ್ಸೋದು ಇವರೇ ಮಾಡ್ತಾವ್ರೆ ಅಂತ ಅಂದ್ಕೊಂಡಾಗ ಏನಪ್ಪ ಇವರು ಇಷ್ಟೊಂದು ಒಂದು ಒಳ್ಳೆ ಹೆಸರಿರೋ ಅಂತಾರು ಗಿಲ್ಲಿ ಸೌಂಡ್ ಮಾಡ್ಬಿಟ್ಟು ರಕ್ಷಿತದ ಮೇಲೆ ಹಾಕಿ ಪುನಃ ಅವ್ರ ಮೇಲೆ ಜಗಳ ಮಾಡ್ತಾರೆ. ಏನೇ ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ಅನ್ಸಿರ್ತದೆ. ನೀವು ಆ ಟೈಮಲ್ಲಿ ಏನಾದರೂ ಮಾತಾಡಿದಿದ್ರೆ ಗಿಲ್ಲಿ ಅವ್ರ ಜೊತೆಗೆ ನಿಮಗೂ ಕೂಡ ಒಂದು ಕಿಚ್ಚನ ಚಪ್ಪಾಳೆ ಬರ್ತಿತ್ತಲ್ವಾ? ಇಲ್ಲ, ನಾನು ಅವಾಗ ಯಾಕೆ ಕೇಳಲಿಲ್ಲ ಅಂದರೆ ಸತೀಶ್ ಕೆಡಬಾಬು ಸತೀಶ್ ಅವ್ರು ತುಂಬ ಜೊತೆಲೇ ಇದ್ದು ಅವರು ಹೋಗ್ತಾರೆ. ಅವ್ರು ಹೋದಾಗ ಅದೊಂದು ಫೀಲಿಂಗು. ಅಷ್ಟು ಜೊತೆಲೇ ಇಟ್ಕೊಂಡು ಅವ್ರು ನಾವು ಮಾತಾಡಲಿಲ್ಲ. ಅಟ್ಲೀಸ್ಟ್ ಕೊನೆಗಳಿಗೇನಾರು ಅಟ್ಲೀಸ್ಟ್ ಒಂಚೂರು ಮಾತಾಡ್ಬೋದಾಗಿತ್ತು. ಅಷ್ಟೊಂದು ಕಠೋರವಾಗಿ ಅವರು ನಡ್ಕೊಂಡು ನಾನು ನಡ್ಕೊಬಿಟ್ನಲ್ಲ. ಅಟ್ಲೀಸ್ಟ್ ಮಾತಾಡ್ಸಿದ್ರೆ ಏನಾಗಿತ್ತು ಅಂತ ಆ ಗುಂಗಲ್ಲಿ ಇರ್ತೀನಿ, ಇದ್ರ ಬಗ್ಗೆ ಮಾತಾಡೋಣ ಅಂತ ಇರ್ತೀನಿ. ಆಮೇಲೆ ಇನ್ನೊಂದು ಸೂಟ್ ಕೇಸ ಇಮಿಡಿಯೇಟ್ ಕಳ್ಸೋದಿರ್ತದೆ. ಆ ಒಂದು ಇದರಲ್ಲಿ ಬೆಳಿಗ್ಗೆ ಮಾತಾಡೋಣ ಅಂತ ಸುಮ್ಮನೆ ಆಗ್ತೀನಿ. ಅಷ್ಟೊಳಗೆ ಇವ್ರದ್ದೆಲ್ಲ ಜೋರಾಗಿ ಜಗಳ ಎಲ್ಲ ಆಗಿ ಸಮಾಧಾನ ಆಯ್ತದೆ. ಸುದೀಪ್ ಸರ್ ನೋಡಿದಾಗ ಇದರಲ್ಲಿ ತಪ್ಪು 100% ಅಶ್ವಿನಿ ಮೇಡಮು ಮತ್ತು ಜಾನ್ವಿ ಮೇಡಮು ಅವರೇ ಮಾಡಿ ಇವಳನ್ನ ಅಳಿಸಿ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ನೀವು ತಪ್ಪು ಮಾಡಿದ್ದಾರೆ ಸಾರಿ ಕೇಳಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಮೇಡಮ್ ಅವರು ಸಾರಿ ಕೇಳ್ತಾರೆ ರಕ್ಷಿತನ್ನ. ಅಲ್ಲಿಂದ ಅವರಿಬ್ರಿಗೂ ಏನೋ ಒಂದು ಸ್ವಲ್ಪ ಮಕ ಮುನ್ಸು ಆಗೋದೇ ಇಲ್ಲ.